ಈ ಬಡ್ಜೆಟ್ಟು ನನಗೆ ಅವಕಾಶ ತಾವು ಮಾಡಿಕೊಟ್ಟಿದ್ದೀರಾ. ತಾವು ಕೂಡ ಈಗ ರಂಜಾನ್ ತಾನೆ, ರಂಜಾನ್ ಹಬ್ಬದ ಉಪವಾಸದಲ್ಲಿದ್ದೀರಾ. ಉಪವಾಸದಲ್ಲಿ ಸ್ವಲ್ಪ ಕೋಪ ಜಾಸ್ತಿ ಇರ್ತೈತೆ. ದಯವಿಟ್ಟು ಶಾಂತತೆಯಿಂದ ಕೇಳಬೇಕು ಅಂತ ನಿಮ್ಮಲ್ಲಿ ಫಸ್ಟ್ ವಿನಂತಿ. ಯಾಕಂದರೆ ಸದಾ ನನಗೆ ಬೆಂಬಲವಾಗೇ ಇದ್ದೀರಾ, ಇದುವರೆಗೂ ನನಗೆ ಬೆಂಬಲವಾಗಿದ್ದೀರಾ. ಆಗ ನೋಡಕ್ಕೆ ಹೋದ್ರೆ ನನಗೆ ಬೆಂಬಲವಾಗಿದ್ದೀರಾ. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಡ್ಜೆಟ್ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಂಡನೆ ಮಾಡಿದ್ದಾರೆ, ಇದು ಕ್ರೆಡಿಟ್ ಕಾರ್ಡ್ ಬಡ್ಜೆಟ್. ಇದು ಹಣಕಾಸಿನ ಶಿಸ್ತು ಪಾಲನೆ ಇಲ್ಲ, ಸಾಲದ ಆಕ್ಸಿಜನ್ ಮೇಲೆ ನಿಂತಿರುವಂಥದ್ದು. ಆಕ್ಸಿಜನ್ ಮೇಲೆ ನಿಂತಿದೆ, ಸಾಲದ ಆಕ್ಸಿಜನ್. ನಮ್ಮ ಡಾಕ್ಟ್ರುಗಳು ಬಂದಿಲ್ಲ, ಡಾಕ್ಟ್ರುಗಳು ಹೇಳ್ತಾರೆ, ಈ ಪೇಷಂಟು, ತಾವು ಹೆಲ್ತ್ ಮಿನಿಸ್ಟರ್ ಆಗಿದ್ದೀರಿ, ಏನೋ ಸ್ವಲ್ಪ ಅತಂತ್ರ ಆಗ್ತಾನೆ, ಅವ್ರ ಪೇರೆಂಟ್ಸ್ ಎಲ್ಲ ಬಂದು ಗಲಾಟೆ ಮಾಡ್ತಾರೆ ಅಂದಾಗ ಏನು ಮಾಡ್ತಾರೆ, ಮೆಲ್ಲಗೆ ಶಿಫ್ಟ್ ಮಾಡಿಬಿಡ್ತಾರೆ, ವೆಂಟಿಲೇಟರ್ಗೆ ಶಿಫ್ಟ್ ಮಾಡಿಬಿಡ್ತಾರೆ. ಪೇರೆಂಟ್ಸ್ ಬಂದಾಗ ಹೇಳ್ತಾರೆ, ಇಲ್ಲ ಏನು ಪರವಾಗಿಲ್ಲ, ಬದುಕಿದ್ದಾರೆ ಅಂತ. ಡಾಕ್ಟ್ರಿಗೆ ಗೊತ್ತಿದೆ ಸತ್ತೋಗ್ಬಿಟ್ಟಿದೆ ಕೇಸು ಅಂತ. ಆದರೆ ಅವ್ರಿಗೆ ಹೇಳೋಕ್ಕೋಸ್ಕರ 2 ದಿನ 3 ದಿನ 4 ದಿನ ಎಷ್ಟು ದಿನ ಬೇಕಾದರೂ ವೆಂಟಿಲೇಟರ್ ಇಟ್ಕೊಂಡಿರ್ತಾರೆ. ಹಂಗೆ ಈ ವೆಂಟಿಲೇಟರಲ್ಲಿ ಆಕ್ಸಿಜನ್ ಅಲ್ಲಿ ಉಸಿರಾಡ್ತಾ ಇರುವಂತ ಬಡ್ಜೆಟ್ ಇದು ಜನಗಳನ್ನ ಸಿದ್ದರಾಮಯ್ಯನವರ ಒಂದು ಟ್ಯಾಕ್ಟಿಸ್ ಇದೆಯಲ್ಲ, ಆ ಟ್ಯಾಕ್ಟಿಸ್ ಅಲ್ಲಿ ಒಂಥರ ಮಂತ್ರ ಮಾಡಿ ಅಂಕಿ ಸಂಖ್ಯೆಗಳನ್ನ ಏರುಪೇರು ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಈ ಒಂಥರ ಇದ್ರ ಮೇಲೆ ಸರ್ಕಸ್ ಹಗ್ಗದ ಮೇಲೆ ನಡೀತಾರಲ್ಲ, ಹಂಗೆ ನಡೆದಿದ್ದಾರೆ. ಇದು ಸರ್ಕಸ್ನ ಹಗ್ಗದ ಮೇಲೆ ನಡೀತಾ ಇರುವಂತ ಸಿದ್ದರಾಮಯ್ಯನವ್ರನ್ನ ನಾವು 17ನೇ ಬಡ್ಜೆಟ್ ಅಲ್ಲಿ ನೋಡ್ತಾ ಇದ್ವಿ. 17ನೇ ಬಡ್ಜೆಟ್ ಅಲ್ಲಿ ಇದೊಂಥರ ನನಗನ್ಸತ್ತೆ ಖಾಲಿ ಟ್ರಂಕ್. ಇದು ಒಂಥರ ನಾವು ಹೇಳಿದಿರಿ ಖಾಲಿ ಚೊಂಬು ಅಂತ. ಡಿ ಕೆ ಶಿವಕುಮಾರ್ ನೆನ್ನೆ ಹೋಗಿದ್ರಲ್ಲ ಸೆಂಟ್ರಲ್ ಗವರ್ಮೆಂಟ್ಗೆ, ಅವ್ರು ಹೇಳ್ಬೇಕು ಏನಕ್ಕೆ ಹೋಗಿದ್ರಿ ಅಂತ. ಇಲ್ಲ ಡಿ ಕೆ ಶಿವಕುಮಾರ್ ಅವರು ಖಾಲಿ ಚೊಂಬೆ ಒಪ್ಕೊಳ್ಳೋಣ ಅಂತ ನಿನ್ನ ಏನೋ ಚೊಂಬು ರೆಡಿ ಮಾಡ್ಕೊಂಡು ಬಜೆಟ್ ಓದಕ್ಕಿಂತ ಮುಂಚಿತವಾಗಿ ಚೊಂಬು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀರ. ಬಜೆಟ್ ಓದ್ಮೇಲೆ ಬೇಕಾದ್ರೆ ಮಾರ್ಕೆಟ್ ಇಂದ ತರಿಸಿದ್ರೆ ಪರವಾಗಿಲ್ಲ, ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಭಾವನೆ ಹೆಂಗಿದೆ ನೋಡಿ. ಭಾವನೆ ನಾವು ಅರ್ಧ ಬಡ್ಜೆಟ್ ಓದ ನಿರ್ಮಲಾ ಸೀತಾರಾಮ್ದು ಏನ್ ಬಜೆಟ್ ಕೊಟ್ರು ಅದನ್ನ ಖಾಲಿ ಡ್ರಮ್ಮು ಅಂತ ನಾವು ಎಕ್ಸ್ಪ್ಲೇನ್ ಮಾಡಿ. ಆಯ್ತು, ವೆರಿ ಗುಡ್. ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಏನೋ ಒಳ್ಳೆ ಸುದ್ದಿ ಬರ್ತಿದೆ ಅಂತ ಅನಿಸ್ತಾ ಇದೆ. ನೋಡಪ್ಪ, ನೀವು ಅದೆಲ್ಲ ಕನ್ಸ್ ಕಾಣಕ್ ಹೋಗ್ಬೇಡ. ಕನ್ಸಿಲ್ಲ. ಒಂದ್ ನಿಮಿಷ ದೇಶ, ನೀವು ನಮ್ಗೆ ಏನಂದ್ರೆ ಸ್ಟಾರ್ಟಿಂಗ್ ನೀವು ಬಜೆಟಿನ ಪೂರ್ವಭಾವಿ ಸಭೆಗೂ ನೀವು ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಗೆ ಹೋಗ್ಲಿಲ್ಲ. ನಾನು ಬಜೆಟ್ ಮಾರನೇ ದಿನದ ಎಲ್ಲ ಪತ್ರಿಕೆ ನೋಡಿದೆ, ನಿಮ್ದು ಒಂದು ಕಾಮೆಂಟ್ ಇಲ್ಲ. ಏನ್ ನಡೀತಿದೆ ಅನ್ನೋದು ಅರ್ಥ ಆಗ್ಲಿಲ್ಲ. ಈಗ ನೀವು ದೊಡ್ಡಾರ ಅಂತ ನಿಂತ್ಕೊಂಡ್ಬಿಟ್ರದ್ ನೋಡಿದ್ರೆ ಇಡೀ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ನಿಮ್ಮ 2 ಇಲಾಖೆ ಸಭೆಗೆ ನೀವು ಹೋಗ್ಲೇ ಇಲ್ಲ. ಕಾಮೆಂಟ್ ಅಲ್ಲಿ ಒಂದು ಇಡೀ ಪೇಪರ್ ಅಲ್ಲಿ ಒಂದು ಕಾಮೆಂಟ್ ಇಲ್ಲ. ಉಪಮುಖ್ಯಮಂತ್ರಿದು ಬಜೆಟ್ ಚೆನ್ನಾಗಿದೆ ಅಂತಾನೂ ಇಲ್ಲ, ಚೆನ್ನಾಗಿಲ್ಲ ಅಂತಾನೂ ಇಲ್ಲ. ನಾನು ಏನೇನು ಹೇಳ್ಬೇಕು ಎಲ್ಲ ಹೇಳಿದೀನಿ ನೋಡಿ. ಏನೇನು ಹೇಳ್ಬೇಕು ಎಲ್ಲ ಡೆಲ್ಲಿಯಲ್ಲಿ ಹೋಗಿ ಹೇಳಿ ಬಂದಿದ್ದಾರೆ ಅವರು. ಈ ಬಡ್ಜೆಟ್ ಅಧ್ಯಕ್ಷರೇ, ಪ್ರತಿಯೊಬ್ಬ ಮುಖ್ಯಮಂತ್ರಿನೂ ಕೂಡ ನಾನು ನೋಡ್ದಂಗೆ ಹಿಂದೆ ಅದಕ್ಕೆ ಬರ್ತೀನಿ. ಸಿದ್ದರಾಮಯ್ಯನವರು ಕಳೆದ ಬಾರಿ ಏನೇನು ನಾವು ಬಡ್ಜೆಟ್ ಅಲ್ಲಿ ಹೇಳಿದ್ರಿ,